ಇನ್ನು ಅಂದರೆ ಕೆಟ್ಟ ದಾರಿಯಲ್ಲಿ ಸಂಪಾದಿಸಿದಂತಹ ದುಡ್ಡು, ಅಂದರೆ ಅಕ್ರಮವಾಗಿ ಸಂಪಾದಿಸಿದಂತಹ ದುಡ್ಡು ಆ ಕ್ಷಣಕ್ಕೆ ಖುಷಿಯನ್ನು ಕೊಡುತ್ತೆ ಅಷ್ಟೆ. ಆದರೆ ಮುಂದೊಂದು ದಿನ ಅದು ಯಾವತ್ತಿದ್ರೂ ಕೂಡ ಡೇಂಜರ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಕಲಿಯುಗದಲ್ಲಿ ಪ್ರತಿ ದಿನಾನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹಣಕಾಸಿನಲ್ಲಿ ತನ್ನನ್ನು ತಾನು ಬೇಗ ಇಂಪ್ರೂವ್ಮೆಂಟ್ ಆಗಬೇಕು, ನನ್ನ ಕುಟುಂಬ ಮಾತ್ರ ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಮಾತ್ರನೇ ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಮಾತ್ರನೇ ಚೆನ್ನಾಗಿರಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಲ್ಲೂ. ಹೀಗಿರುವಾಗ ಮಾಡುವಂತಹ ಕೆಲಸ ಕಾರ್ಯಗಳು ಪ್ರತಿಯೊಬ್ಬರಲ್ಲೂ ಕೂಡ ನಿಷ್ಠೆಯಿಂದ ಯಾರನ್ನು ಕೂಡ ಸಾಧ್ಯವಾದಷ್ಟು ಮಾಡಬೇಕು ಅನ್ನುವಂಥದ್ದು ನಾವು ಹೇಳ್ಕೊಡ್ತೀವಿ. ಬಟ್ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹಣಕಾಸಿನಲ್ಲಿ ಬೇಗ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನುವಂಥದ್ರಿಂದ ದುರಾದೃಷ್ಟ, ಸಮಯ, ಕರ್ಮ ಫಲ ಅನ್ನುವಂಥದ್ದು ಬೇಡದೇ ಇರೋ ದಾರಿಗಳಿಗೆ, ಕೆಟ್ಟ ದಾರಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ. ಹಣಕಾಸು ರಾತ್ರಿನೇ ಇಂಪ್ರೂವ್ಮೆಂಟ್ ಆಗಿಬಿಡ್ಬೇಕು, ಸಕ್ಸಸ್ ಆಗಬೇಕು ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಯಾವ ವ್ಯವಸ್ಥಿತಿಗಳು ಕೂಡ ಇಲ್ಲ, ಯಾವ ಮಾರ್ಗದಲ್ಲೂ ಕೂಡ ಇಲ್ಲ. ತಾಳ್ಮೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಮತ್ತು ಹೀಗೆ ಬಸವಣ್ಣವ್ರು ಹೇಳ್ದಾಗೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಹಣಕಾಸಿಗೆ ಸಂಬಂಧಪಟ್ಟಂಗೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು, ಗತಿಯನ್ನು ಹೇಗೆ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ವ್ಯಾವಹಾರಿಕವಾಗಿ ಕೆಲಸ ಕಾರ್ಯಗಳನ್ನು ನಿಷ್ಠಾ, ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿದಾಗ ಹಣಕಾಸು ಅನ್ನುವಂಥದ್ದು ನಮಗೆ ಆಟೋಮೆಟಿಕ್ ಆಗಿ ನಮ್ಮನ್ನು ಹೊಲಿದು ಬರುತ್ತೆ. ಹಣಕಾಸಿನಲ್ಲಿ ಯಾವುದೇ ಒಂದು ಅವ್ಯವಹಾರಗಳಿಂದ ಸಂಪಾದನೆ ಮಾಡುವಂಥದ್ದು ನಮ್ಮ ಕಟ್ಟಿಟ್ಟ ಬುತ್ತಿ, ಅಂದರೆ ನಮ್ಮ ಕರ್ಮ ಫಲಕ್ಕೆ ನಾವು ಮುಂದಿನ ದಿನಗಳಲ್ಲಿ, ಅಂದರೆ ಹಿಂದೆ ಹೇಳ್ತಾ ಇದ್ವಿ, ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮವನ್ನು ನಾವು ಈಗ ಅನುಭವಿಸ್ತಾ ಇದ್ದೀವಿ, ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ಕೊಳ್ತೀವಿ. ಅಂದರೆ ಈಗಿನ ಕಲಿಯುಗದ ಕರ್ಮ ಏನು ಅಂತ ತೋರಿಸ್ತಾ ಇದೆ ಅಂತಂದರೆ, ಈಗಿನ ಮಾಡ್ತಾ ಇರುವಂತಹ ನಾವು ತಪ್ಪು ತಾಪತ್ರೆಗಳು ನಮ್ಮ ಕಣ್ಣು ಮುಂದೆಗಳನ್ನೇ ಆಯುಷ್ಯನಲ್ಲಿ ಮತ್ತು ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಮತ್ತು ಕುಟುಂಬದಲ್ಲಿ ಕೌಟುಂಬಿಕವಾಗಿ ಕಲಹಗಳಾಗುವಂಥದ್ದು, ಮತ್ತು ಮನೆ ಸಂಬಂಧಿಕರಲ್ಲಿ, ವಂಶಸ್ಥಿತಿಕರಲ್ಲಿ ಬಂಧ ಅನ್ನುವಂಥದ್ದು ನಶಿಸಿ ಹೋಗುವಂಥದ್ದು, ಈ ಎಲ್ಲ ಅವಘಡಗಳಲ್ಲೂ ಎಲ್ಲಿ ಆಗ್ತಾ ಇದೆ ಅಂತಂದರೆ, ನಮ್ಮಲ್ಲಿರುವಂತಹ ಒಂದು ಕೆಟ್ಟ ಗುಣಗಳು, ನಮ್ಮಲ್ಲಿರುವಂತಹ ನಮಗೆ ಯಾವುದು ಭಗವಂತನ ಮೆಚ್ಚಿಸಬೇಕು, ನಮ್ಮ ಆತ್ಮ ಸಾಕ್ಷಿಗೆ ನಾವು ಮೆಚ್ಚಿಸಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದಾಗ ಇವು ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ನಮಗೆ ಎದುರಾಗೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಾವು ಸಕ್ಸಸ್ ಅನ್ನುವಂಥದ್ದು ಈ ಮುಖಾಂತರದಿಂದ, ಅಂದರೆ ನಮ್ಮಲ್ಲಿ ಇರುವಂತಹ ಒಂದು ಒಳ್ಳೆಯ ಗುಣಗಳಿಂದ ನಾವು ಭಗವಂತನ ಮೆಚ್ಚಿಸಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಮತ್ತು ಸಕ್ಸಸ್ ಅನ್ನುವಂಥದ್ದು ಕಾಣ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.